ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಗೈಸ್, ನೆಕ್ಸ್ಟ್ ಲಾಗ್ ನಂದು ಕ್ವಶನ್ ಅಂದ ಆನ್ಸರ್ ಬರುತ್ತೆ ಅಂತಂದು ಹೇಳಿದ್ದೆ. ಬಟ್ ಏನು ಮಾಡಬೇಕು, ನನ್ನ ಹಸ್ಬೆಂಡ್ ಫೋನ್ ಬೇಕು ನನಗೆ. ಯಾಕಂದ್ರೆ ನೀವು ಕ್ವಶನ್ ಕೇಳಿದ್ದು ಅದ್ರಾಗ ಫೋನ್ನಾಗ ಅದಾವ. ಒಬ್ರು ಫೋನ್ ಇದ್ರೆ ನೋಡಿ ಹೇಳಕ್ಕೆ ಬರುತ್ತೆ, ಅದಿಲ್ಲ ನಾನು ಹೆಂಗೆ ಹೇಳಿ ಕ್ವಶನ್ ಫ್ರೆಂಡ್ಸ್ ಕೇಳ್ತಾನೆ ನೀನು. ಗೈಸ್ ಇನ್ನೊಂದು ಹೇಳಲ್ಲ, ನೀವು ಹೇಳಿದ್ರೆ ಬರೀ ಬೋರಿಂಗ್ ಅನ್ಬೋದು. ನನ್ನ ಮಗ್ಗ ಆರಾಮೇ ಆಗಿಲ್ಲ ಗೈಸ್. ಏನು ನನಗೆ ಸಾಕಾಗ್ಬಿಡೋದು ಅವನಿಗೆ. ನೋಡಿ ಹೇಳ್ತಿದ್ದಾನೆ, ಹಿಂಗಿದ್ದ ಕಾರಣಕ್ಕೆ ನಾನು ಯಾವ್ದು ಲಾಗ್ ಮಾಡಲಿ, ಬೇಜಾರು ಒಂದು ಸೈಡ್. ಏನೋ ನಾವು ಮಾಡಿದ ಪಾಪ ಇರ್ಬೋದು ನನ್ನ ಮಕ್ಳಿಗೆ ಅಷ್ಟೇ ಅನ್ಕಂತೀವಿ. ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ ಅವ್ನು. ಏನು ರೆಡಿ ಆಗ್ಬಿಟ್ರೆ ಸಾಕು. ಇಲ್ಲಿ ಕಾಣ್ತಿದ್ದಾನಿಲ್ಲ ಗೊತ್ತಿಲ್ಲ, ನಿಜ ಅಲ್ಲ ಜಂಬ ಅನ್ಕಳಿ ಏನೋ ಅನ್ಕಳಿ. ಇಲ್ಲಿರೋಕಿನ್ನ ರಿಯಲ್ ಒಳಗೆ ಫುಲ್ಲು ವೈಟ್ ಇದ್ದಾನೆ. ಅವನೇನು ಸ್ವಲ್ಪ ರೆಡಿ ಮಾಡಿಬಿಟ್ರೆ ಆಸರ ಆಗ್ಬಿಡುತ್ತೆ ಅವನಿಗೆ. ಸ್ವಲ್ಪ ಅವತ್ತು ಸ್ವಾಮಿ ವಿವೇಕಾನಂದ ಮಾಡಿದ್ದೆ ತಪ್ಪಾಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಬೈತಿದ್ದಾರೆ. ಒಂದು ವಾರ ಆಯ್ತು ಇನ್ನೂ ಹೋಗಲು ಅವನಿಗೆ ಜ್ವರ ನೋಡಿ. ಅವಲೆ ಅವ್ನು ಹೆಂಗಿದ್ದಾನೆ, ಬೇಸಿದ್ದೆ ಅಷ್ಟೇ ಆ್ಯಕ್ಟಿವ್ ಇರ್ತಾನೆ. ಕೊಂಡು ನೋಡ್ರಿ ಆ್ಯಕ್ಟಿವ್ ಇಲ್ಲ. ನೀವು ಹೇಳೋದು ಏನು ಹುಡುಗ ಪದೇ ಆರಾಮಿರಲ್ಲ, ಚೆನ್ನಾಗಿ ತೋರಿಸಿ ಹಂಗೆ ಅನಿಸ್ಬೋದು ಒಬ್ರಿಗೆ. ಆದ್ರೆ ಮೈಂಡ್ ಬರ್ಬೋದು. ಬಟ್ ಅವನಿಗೆ ಎಲ್ಲ ತೋರಿಸಿ ಎಲ್ಲ ಚೆನ್ನಾಗಿರ್ತಾನೆ. ಬಟ್ ಅವನು ಆಸರದ್ರಿಂದ ಆ ಥರ ಆಗುತ್ತಂತೆ. ಎಲ್ಲ ನಾನು ತೋರಿಸ್ಲಿ ಅವ್ನಿಗೇನಿಲ್ಲ, ಆರಾಮದಾನೆ. ಬ್ಲಡ್ ಟೆಸ್ಟ್ ಮಾಡಿಸ್ತೀವಲ್ಲ, ಆರಾಮದಾನೆ. ಅವ್ನಿಗೆ ಆಸರದ್ರಿಂದ ನಂಗೆ ಆಗುತ್ತೆ. ಅಂತರ ಬರ್ಸಕ್ಕೆ ಹೋದ್ಬಿಟ್ಟು ಹಂಗೆ ಆಗುತ್ತೆ ನೋಡಿ. ನಮ್ಮ ಇನ್ನೊಂದು ಏನು ರೀಸನ್ ಗೊತ್ತಾ, ನಮ್ಮ ಮನೆದೇವ್ರು ಹುರ್ಕೊಂಡಿರೋಣಲ್ವ, ಮನೆದೇವ್ರು ಹುರ್ಕೊಂಡಿರೋಣ ಇರ್ತೈತಲ್ವ, ಅಂತರ ಇರಲ್ಲ ಅಂದ್ಕೊಳ್ಳಾಗ. ನನಗೇನು ಇರುತ್ತೆ ಗೈಸ್, ಇವ್ರಿಬ್ರಿಗೆ ಇರಲ್ಲ ನೋಡಿ. ಇವ್ನ ನಂತರ ಹಾಕ್ಸಿ ಅದು ಅಂಥದ್ದು ಇದನ್ನೇ ಇಲ್ಲ. ಒಳಗುಳ್ದು ಸುಮ್ಮನೆ ಇದೊಂದೇ ಇಟ್ಕೊಂಡವನೆ, ಇದನ್ನೇ ಇಲ್ಲ ಇದಕ್ಕೆ. ಹಿಂಗಾಗ್ಬಿಟ್ಟೈತಿ. ಆಮೇಲೆ ಸಾಕಾಗ್ಬಿಟ್ಟೈತೆ. ಅದಕ್ಕೆ ದಿನ ತೆಗೆದಾಕೊಂಡಿದ್ದೀನಿ. ಸ್ವಲ್ಪ ಅವ್ನಿಗೆ ತೆಗೆದಾಕಿಂದ ಸ್ವಲ್ಪ ನೋಡಂಗೆ ಆಗ್ತಿದ್ದಾನೆ. ನಿನ್ನಂತ ನಾನು ನಿನ್ನೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸಾಕಾಗ್ಬಿಟ್ಟಿದ್ದೆ ಹಾಸ್ಪಿಟ್ಲು ಮೊನ್ನೆ ಏನು ಕರ್ಮ ಮಾಡಿದ್ವಿ ನಾನು ಅಷ್ಟು ಫೀಲ್ ಹಾಕ್ಕೊಂಡ್ಬಿಟ್ಟಿದ್ದೆ. ಕರ್ಕೊಂಡು ಹೋಗೋನು ಎತ್ಕೊಂಡಿದ್ದೆಲ್ಲ ಅವನು. ಏನು ಗೊತ್ತಾಗ ಬಂಡೆ ಹೊಡ್ಸ್ಬೇಕು ಗುರುವಾರ. ನಿಜ ಊಟ ಅಡುಗೆ ನಮ್ಮಿಬ್ರಿಗೆ ಗಂಡ ಅಂತ ಹೆಂಗಾಗ್ಬಿಟ್ಟಿದೆ ಅಂದರೆ ಅವನ ಕಡೆನೇ ಆಗ್ಬಿಟ್ಟಿದೆ. ನಿದ್ದೆ ಇಲ್ಲ, ಅಷ್ಟು ಇದಾಗ್ಬಿಟ್ಟಿದೆ ಏನು. ಅದಕ್ಕೆ ಇದು ಗುರುವಾರ ಐತೆಲ್ಲ ಬಂಡೆ ಹೊಡ್ಸ್ಬೇಕು. ಅವ್ನಿಗೆ ಸ್ವಲ್ಪ ಮಕ್ಕಳಿಗೆ ತೊಳಸಿ ಉಡ ನೀರು ಕುಡ್ಸೋಕೆ ಒಂದು ಸ್ವಲ್ಪ ಮೇಲ್ ಗೈಸ್. ಇವಾಗ ಏನು ಮೇಲ್ ಅಂದ್ರೂ ಊಟ ಅವನಿಗೆ. ಅದಕ್ಕೆ ನಮ್ಮ ಮನೆಗೆ ನಾನು ಅದಕ್ಕೆ ಗೈಸ್ ಕೃಷ್ಣ ಜನ್ಮಾಷ್ಟಮಿ ಊಟ ನಾನು ಮಾಡಲಿಲ್ಲ ನಮ್ಮ ಮನೆಗೆ. ನಾವೆಲ್ಲ ಫುಲ್ ಇದಾಗ್ಬಿಟ್ಟಿದ್ದ. ಅದಕ್ಕೆ ಇನ್ಮೇಲಿಂದ ಏನು ಮಾಡಲ್ಲ ಗೈಸ್. ನಾನು ಸಾಕಾಗ್ಬಿಟ್ಟಿದ್ದು ನನಗೆ ಅವ್ನು ನೋಡಿ 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 ಅಷ್ಟು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಸಿಂಪಲ್ಲಾಗಿ ಇವಾಗ ಇಷ್ಟೊತ್ತಾಗ ಆಗಲ್ಲ ಗೈಸ್. ಯಾಕಂದರೆ ರಾತ್ರಿ ಅವನಿಗೆ ಇಷ್ಟೊತ್ತ ಚೆನ್ನಾಗೆಲ್ಲ ಇರ್ತಾರೆ. ನೈಟ್ ಅಂದರೆ ಅಷ್ಟು ಜ್ವರ ಬಂದಂಗೆ ಆಗ್ಬಿಡ್ತವೆ. ಅದಕ್ಕೆ ಎದಳಾಗ್ಬಿಟ್ಟು ಆಗ್ತಿಲ್ಲ ಬೆಳಿಗ್ಗೆ ಜಲ್ದಿ. ಅದಕ್ಕೆ ನೈಟ್ ಚಪಾತಿನ ರೊಟ್ಟಿ ಮಾಡೋದು ಕುಂತೀನಿ. ಇವಾಗ ಇಷ್ಟೊತ್ತಿನಾಗ ಏನಾದರೂ ಸಿಂಪಲ್ಲಾಗಿ ಟೊಮೆಟೊ ರೈಸು ಏನಾದರೂ ಮಾಡಿ ಕಳಿಸ್ಬಿಡ್ತೀನಿ ಅವ್ರಿಗೆ ಬಾಕ್ಸು. ಇವಾಗ ಇವ್ನು ನೋಡ್ಕೊಂತ ಅವ್ರ ಮನೆಗಿದ್ರೆ ಮನೆಗೆ ನಡೆಯೋದು ಹೆಂಗೆ. ಅದು ನಮ್ಮಂತೆ ಮಿಡಲ್ ಕ್ಲಾಸ್ ಇನ್ನೊಬ್ರು ಏನಾದರೂ ಇದ್ದರೆ ಓಕೆ ಅನ್ಬೋದು. ಅವರೇ ದುಡಿಯೋದು ಅವರೇ ಇದು ಮಾಡೋ ಮನೆಗೆ ಇದ್ಮೇಲೆ ಅದು ನೋಡಿ. ಇವಾಗ ಇಷ್ಟೊತ್ತಿ ನಾನು ವಿಡಿಯೋ ಮಾಡ್ತೀವಿ ಹಾಯ್ ಅಂತ ಮಾಡಕ್ಕೆ ಬರ್ತಿದ್ದೆ. ಈಗ ಹೆಂಗಿದೆ ಅವ್ನು. ಕರ್ಕೊಂಡವ್ರಿ ಸ್ವಲ್ಪ ಚಾ ಬಿಸಿ ನೀರು ಬ್ರೆಡ್ ತಿನ್ನಿಸ್ ನನಗೆ. ಕರ್ಕೊಂಡು ಹೋಗು ನೀನು ಕೂಡ ರಮ್ಸು. ಕರ್ಕೊಂಡು ಹೋಗ್ರಿ. ನಾವು ಬಂಡೆ ಹೊರಿಸ್ಬೇಕು. ಗುರುವಾರ ಐತಿ ಇವತ್ತು. ಏನ್ ಮಾಡಲ್ಲ, ಹೋಗಿ ಕರ್ಕೊಂಡು ಹೋಗು. ನೋಡಿ ಸಲ್ ತಿಕ್ಸಂದು ಏನ್ ಮಾಡಲ್ಲ ಗೈಸ್. ಒಂದು ಅವ್ನ ಚಾಕ್ರಿ ಪ್ರೀ ಹೋಗಪ್ಪ. ಅದು ಬ್ರಷ್ ಮಾಡಿ ಬೋ ಪ್ರೀ. ಪಪ್ಪ ಬ್ರಷ್ ಮಾಡಿಸ್ತೈತೆ ಮಾಡಿ ಪಾಪ. ಬ್ರೆಡ್ ಅದು ತಿನ್ನಿಸ್ದೆ ಹೋಗ್ ಬರ್ತಾನ ಮಾಡಿ ಕುಡಿ 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 ಬಾಬು. ಮತ್ತೆ ಕುಡಿಯಕ್ಕೆ ಶಿಮ್ಲಾ ಪ್ರಿಯಂತ ಅಡ್ಡ ಸ್ಕೂಲ್ ಹೋಗ್ಬೇಡ ಮಗನೇ ನೀನು. ಅವ್ನು ಇನ್ನು ಈಗ ವಯಸ್ಸು ಸ್ಕೂಲ್ ಅಂತ ಆರಾಮಿಲ್ಲ ಗೈಸ್. ಅದಕ್ಕೆ ಮನೆಗೆ ಇರು ಅಂದರೆ ನಾನು ಸ್ಕೂಲಿಗೆ ಹೋಗ್ತೀನಿ. ಮತ್ತೆ 10 ಏನಂತ ಮತ್ತೆ ಕಳ್ಸೋದು ಅವನ್ನ. ಸ್ಕೂಲಿಗೆ ಹೋಗಿ ಒದಿಗೆ ಬೀಳ್ತಾವ ಪ್ರಿಯ ನಿನಗೆ ಆರಾಮಿಲ್ಲ ಏಕಳ. ಓಯ್ ಗುಂಡದೆ ಹಾಯ್ ಮಾಡಲ್ಲ ಪ್ರೀ ಹಾಯ್ ಮಾಡು. ಸ್ಕೂಲ್ಗೆ ಹೋದ್ಯಾ? ಹಾಯ್. ನಾನು ಬುಕ್ ಕುಡಿಯೋಕೆ ಕುಂತೀನಿ ಅಣ್ಣ.
ಅವ್ನು ಆ್ಯಕ್ಟಿವ್ ಇದ್ದಿದ್ರೆ ಇಷ್ಟೊತ್ತಿ ಹಾಯ್ ಅಮ್ಮ ನಾನಮ್ಮ ಬೂ ಕುಡಿಯೋಕೆ ಕುಂತೀನಿ ಅಂತಿದ್ದೆ. ನೋಡಿ ಗೈಸ್, ಇದು ಬಾಕ್ಸನ್ನು ಮಾಡಿದ್ವಿ, ಬಾಕ್ಸ್ ಮಾಡಿದೆ, ಇನ್ನು ಊಟನೂ ಮಾಡಿದ್ರಿ. ಈಗ ಹೊಂಟ್ರು ಡ್ಯೂಟಿಗೆ. ನಾನು ಮನೆಗೆ ಅಕ್ಕಿ ಇಲ್ಲ, ಅಕ್ಕಿ ಮಾಡ್ಕೋಬೇಕು. ಅಂದರೆ ಹಸ್ ಮಾಡಿದ್ದು ಖಾಲಿಯಾಗಿದೆ, ಹಸ್ ಮಾಡ್ಕೊಂಡು ಅಕ್ಕಿ ಹೋಗ್ಬೇಕು. ಕುಡ್ದಾ ಅವನಿಗೆ ನೋಡಿ ನನ್ನ ಫೇಸ್ ನೋಡಿ ಎಷ್ಟು ಡಲ್ಲಾಗ್ಬಿಟ್ಟಿದೆಯಲ್ಲ. ಬೇಜಾರು, ಮಕ್ಳು ಆರಾಮಿಲ್ಲ ಅಂತ ತಂದೆ ತಾಯಿಗೆ ಅಲ್ವ. ನೋಡೋರಿಗೆ ಏನು ಗೈಸ್ ನೂರು ಮಾತಾಡ್ತಾರೆ, ಏನು ಅವ್ನಿಗೆ 24 ಆರಾಮಿರಲ್ಲ, ಎದಕ್ಕೆ ಹಂಗೆ ಬೇಸ್ ತೋರಿಸ್ಬೇಕು ಹಂಗೆ ಹಿಂಗೆ ಅಂತ. ಅದು ಒಂದು ಸೆಕ್ಷನ್ ಮಂದಿ ಹೇಳೋದು. ಅವ್ರು ಹೇಳತ್ತ ಕೇಳಿ ಕುಂದ್ಬಿಟ್ರೆ ಇನ್ನೂ ಇದು ನಮ್ಮ ಮಕ್ಕಳು ನಮಗೆ ಅಷ್ಟು ಜವಾಬ್ದಾರಿ ಇಲ್ದಂಗೆ ನಾವು ಮಕ್ಕಳು ಮಾಡ್ಕೊಂಡಿರ್ತೀವಿ, ಹಾಡ್ಕೊಂಡಿರ್ತೀವಿ. ಅವ್ರು ಹೇಳೋದು ಇನ್ನೊಂದು ಸ್ವಲ್ಪ ನೋವು ಆಗ್ಬಿಡುತ್ತೆ. ಅಡುಗೆ ಎಣ್ಣೆ ಐಟಮ್ಸ್ ಏನಿಲ್ಲ, ಆದರೂ ನನಗೆ ಹೆಂಗೆ ಕಂಪಂತ ಅಂತ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ. ನಮ್ಮ ಮನೆಯವರು ನಾನು ಹೇಳಿದ್ನಲ್ಲ ಪಚ್ಚಂದಿಯಾ. ನಿನ್ನೆ ನೀರು ಬಂದಿದ್ದು ಗೈಸಿಂದ, ಅಂದರೆ ನಿನ್ನೆ ಲಾಗ್ ಮಾಡಿಸಿದ್ದೆ. ಲಾಗ್ ಮಾಡೋಣ ಅಂದರೆ ನೀರು ಬಂದ್ಬಿಟ್ಟು, ಇನ್ನು ನೀರು ಬಂದಿದ್ದು ಎಲ್ಲ ಬೆಡ್ಶೀಟ್ ಕವರ್ ಎಲ್ಲ ಒಗೆದಿದ್ದೀನಿ. ಮಕ್ಕಂತ ಮಕ್ಕ ಇಲ್ಲಿ ಮಕ್ಕಂತೆ. ಮೈ ಏನು ಸುಡ್ತಿಲ್ಲ, ಜ್ವರ ಏನಿಲ್ಲ, ಬಟ್ ಸ್ವಲ್ಪ ಚೇತರಿಸ್ಕೋಬೇಕಲ್ವ. ಇನ್ನು ಅದು ಜ್ವರ ಎಲ್ಲ ಸ್ವಲ್ಪ ಏನು ಅದೇ ಮೂಡಲ್ಲಿ ಅದು ಊಟ ಏನು ಹೋಗ್ಲಾರ ಅದೇ ಇರುತ್ತೆ. ಜ್ವರ ಏನಿಲ್ಲ, ಕೆಮ್ಮಿದೆ ಲೈಟಾಗಿ, ಎಷ್ಟು ಸ್ವಲ್ಪ ಇದು ಆಗ್ತಿದೆ ಅಷ್ಟೇ. ನೀನು ಮಕ್ಕ ಪಪ್ಪ ಅಂತಾನೆ. ಇಲ್ಲಿ ಪಪ್ಪ ಹಾಯ್ ಹೇಳು. ಮಮ್ಮಂಡ್ರ ನೀ ಆಗೈತೆ. ನಾನು ಬ್ಯಾಡ್ ಬಾಯ್. ನೀನು ಬ್ಯಾಡ್ ಬಾಯಾ? ಗುಡ್ ಬಾಯ್ ಅಂತಿದ್ದಿ ಹಂಗಂದ ತಕ್ಷಣ ಹೇಳಿಲ್ಲ. ನಾನು ಗುಡ್ ಬಾಯ್. ನಾನು ಪಚ್ಚಂತೀನಿ. ಕಟ್ ಮಾಡಬಾರ್ದು. ಹಾಯ್ ಹೇಳು. ಇನ್ನು ಬೆಟ್ಕವರೆಲ್ಲ ಹಾಸ್ಬೇಕು, ಸಕ್ಕೆಸ್ ಮಾಡಬೇಕು. ಅಕ್ಕಿ ಅಲ್ಲಿ ಇಟ್ಟು ಹೋಗ ಅಂತ ಹೇಳಿನಿ. ಏನು ಮಾಡ್ತೀರ ನೋಡಿ. ಮತ್ತೆ ಹಸ್ ಮಾಡಬಾರ್ದು ಅಂದರೆ ಅಕ್ಕಿ ಮಾಡೋದನ್ನ ಹೆಂಗೆ ಮಾಡೋಕೆ, ಅವಾಗ ಹಸ್ ಮಾಡ್ಕೊಂಡು ಮಾಡ್ಬೇಕು. ರೆಡಿ ಆದರೂ ಬ್ಯಾಗು ಬಾಕ್ಸನ್ನು ಕಟ್ಟಿದ್ದೀನಿ. ಮಳೆ ಬರೋದಕ್ಕೆಲ್ಲ ಬಟ್ಟೆ ಒಳಗಕ್ಕೆ ಮದುವೆ 8:30 ಹಂಗೆ ಹೋಗ್ತೀಯಲ್ಲ, ಇನ್ನು ಟೈಮ್ ಆಗಿಲ್ಲ. ಇದು 8:04 ಆಗೈತೆ. ಫೋನ್ ಮಾಡ್ತಾರಲ್ಲ ಅವ್ರು ಬಂದು. ಇಷ್ಟು ದಿವಸ ಒಂದೊಂದು ಟೈಮ್ ಒಂದೊಂದು ಬಸ್ ಇರ್ತವೆ, ಅಲ್ಲ ಟೈಮಿಂಗ್ ಇರ್ತಾವೆ. ಇಷ್ಟು ದಿವಸ 8:15 ಬರುತ್ತೆ, ಈಗ 8 ಗಂಟೆಗೆಲ್ಲ ಬಂದ್ಬಿಡ್ತದೆ. ಇವಾಗ ಫೋನ್ ಮಾಡ್ತಾರಲ್ಲ ಬಂದು. ಬಾಯ್. ಫೋನ್ ಚಾರ್ಜಿಂಗ್ ಇಟ್ಟಿದ್ದಾರೆ. ಬಾಯ್. ಮತ್ತೆ ಕಂಟಿನ್ಯೂ ಸಾಯಂಕಾಲ ಬಾಯ್ ಮಾಡ್ಬೇಕು. ಅಲ್ಲಿ ಹೋಗಿ ರೋಡಿ ನಿಂತು ಬಾಯ್ ಪಪ್ಪ ಅಂತ ಹೇಳ್ತಾನೆ. ಗೈಸ್ ನೋಡಿ, ಸ್ನಾನ ಮಾಡಿ ಬಂದು ಇದಕ್ಕೆ ಹೋಗಿದ್ದೆ. ಇನ್ನು ಇವತ್ತು ಗುರುವಾರ ಅಲ್ವಾ, ದರ್ಗಕ್ಕೆ ಹೋಗಿದ್ದೆ. ಹೋಗಿ ಬಂದು ಇದು ಏನು ಸ್ಕೂಲಿಗೆ ಕಳ್ಸಿ. ಪ್ರಿಯಾಂಶನ ಸ್ಕೂಲಿಗೆ ಕಳ್ಸೋಕೆ ಇಷ್ಟನೇ ಇಲ್ಲ ಗೈಸ್ ಅವನಿಗೆ. ಆದರೆ ಅವ್ನು ಕೇಳಲ್ಲ, ಹೋಗ್ತೀನಿ ಅಂತಾನೆ. ಬಟ್ ಅವ್ನು ನೋಡಿದರೆ ಕಳ್ಸೋಕೆ ಮನಸ್ಸೇ ಬರಲ್ಲ. ಬಟ್ ಅವ್ನು ಇಲ್ಲಿದ್ದು ಮತ್ತೆ ಇಲ್ಲ ಹೋಗ್ತೀನಿ ಅಳ್ತಾನೆ. ಮತ್ತೆ ಅಳೋದೇನು ಬಿಡು, ಮಕ್ಳ ಜೊತೆ ಸ್ವಲ್ಪ ಎಲ್ಲ ಚೆನ್ನಾಗಿರ್ತಾನೆ ಅಂತ ಕಳಿಸಿರ್ತೀನಿ. ಅಲ್ಲಿ ಸುಮ್ಮನೆ ಸೈಲೆಂಟ್ ಕೊಡ್ತಾನಂತೆ. ಅಕ್ಕ ಇವತ್ತು ಹೇಳಿದ್ರು, ಕರ್ಕೊಂಡು ಹೋಗ್ಬಿಡಮ್ಮ ಸ್ವಲ್ಪ 1 ಗಂಟೆ ಹಂಗೆ ಆದಮೇಲೆ. ಅವನು ಆರಾಮ ಹುಷಾರಿಲ್ಲಲ್ಲ, ಸೈಲೆಂಟ್ ಇರ್ತಾನೆ, ಒಬ್ಬಿರ್ತಾನೆ. ಒಂದು ಸ್ವಲ್ಪ ಆದ್ಮೇಲೆ ನಿದ್ದೆ ಮಾಡಿಬಿಡ್ತಾನೆ ಅಂತ. ಅದೇ ಇಲ್ಲಿ ಮಾಡಂದರೆ ಮಾಡಲ್ಲ ಅವನು. ಹೋಗ್ತೀನಿ ಅನ್ಕೊಂತಿರ್ತಾನೆ. ಅವ್ನು ಯಾವಾಗಾರ ಗೊತ್ತಿಲ್ಲ ಏನಕ್ಕೆ ಹಂಗೆ ಆಗ್ತಿದೆ ಅವನಿಗೆ ಅಂತಲೂ ಒಂದು ಗೊತ್ತಾಗ್ತಿಲ್ಲ.
ನನಗಂತ ನಿಜ ವಿಡಿಯೋ ಮಾಡೋಕ್ಕಾಗಲ್ಲ. ಏನು ಅವನ ಕಡೆಗೆ ಎಳೀತಿರೋದು ಮನಸ್ಸು ನೋಡಿ ನಿಮ್ಗೆ ಏನು ಅದೆಲ್ಲ ಏನಾಗುತ್ತೆ ಹಂಗೆ ಅನಿಸ್ಬೋದು ನಿಮಗೆ ನೋಡೋದು. ಬಟ್ ತಾಯಿ ಕರಳು ಅಂತಾರಲ್ವ, ನಿಜ ತಾಯಿ ಮಗುವಿನ ಕರಳು ಅಷ್ಟು ಇದಿರುತ್ತೆ ಅಂದರೆ ಅಷ್ಟಿರುತ್ತೆ. ಎಲ್ಲರಿಗೆ ಮಕ್ಕಳಾದ್ರಿಗೆ ಎಲ್ಲ ತಾಯಂದ್ರಿಗೆ ಗೊತ್ತಿರುತ್ತೆ. ಬಟ್ ಅವು ನನಗೇನಂದರೆ ಅವನು ಇನ್ನೊಂದು ವಯಸ್ಸು ಆರಾಮಿಲ್ಲ ಅಂದರೆ ಅವನು ಸೈಲೆಂಟ್ ಇರೋದು ಆ ಥರ ಇರಲ್ಲ, ಒಂದು ಸ್ವಲ್ಪ ಆ್ಯಕ್ಟಿವ್ ಇರ್ತಾನೆ, ಅಷ್ಟು ಪೂರ ಇದೇ ಇರಲ್ಲ. ಇವಾಗ ನೋಡಿ, ಇವಾಗ ಆರಾಮಿಲ್ಲ ಅಂದರೆ ಮನೆಗೆ ಇರಬೇಕು, ಹಂಗಿಲ್ಲ ಹೋಗ್ತೀನಿ ಹಂಗಿರ್ತಾನೆ. ಬಟ್ ನನಗೆ ಗೊತ್ತಾಗುತ್ತೆ ಅವ್ನಿಗೆ ಆರಾಮಿಲ್ಲ ಅಂದರೆ ಕಣ್ಣೆಲ್ಲ ಈ ಕೆಳಗಡೆ ಬೆಕ್ಕೊಂಡು ಇದು ಈ ಥರ ಇದು ಬಾರ್ಡ್ರೆಲ್ಲ ಇಟ್ಕೊಂಡಿರುತ್ತಲ್ವ, ಅಲ್ಲೆಲ್ಲ ಒಂಥರ ಕಾಡಿಗೆ ನಾವು ಹೆಂಗೆ ಕಾಜಲ್ ಹಚ್ಕೊಂತೀವಿ ಆ ಥರ ಅವ್ನು ಕೆಂಪು ರೆಡ್ ಆಗಿಬಿಟ್ಟಿರುತ್ತೆ ಅವ್ನ ಕಣ್ಣು. ಯಾವಾಗಾದ್ರೂ ತೋರಿಸ್ತೀನಿ ನೋಡಿ ಅವನಿಗೆ, ಆ ಥರ ಆಗ್ಬಿಡುತ್ತೆ. ಒಂಥರ ಮಂಕು ಒಂಥರ ಇರ್ತಾನೆ, ಏನು ತಿನ್ನಲ್ಲ. ಇವಾಗ ನೋಡಿ ಏನು ತಿಂದೋಗಿಲ್ಲ ಅವನು, ಅದಕ್ಕೆ ಇಡ್ಲಿ ತಿನ್ಸೋಣ ಅಂದ್ರೂ ಏನು ತಿಂತಿಲ್ಲ ಅವನು. ಅದಕ್ಕೆ ಒಂದು ಸ್ವಲ್ಪ ಬ್ರೆಡ್ ತಿಂದಿದ್ದೆ ಬೆಳಗ್ಗೆ, ಒಂದು ಸ್ವಲ್ಪ ಊಟ ಮಾಡಿದೆ, ಒಂದು 3 ತುತ್ತು ಅನ್ನ ಉಣಿಸಿನ ಅಷ್ಟೇ, 4 ತುತ್ತು ಹಂಗಷ್ಟೇ. ಅವನಿಗೆ ಸಪ್ರೇಟ್ ಇಟ್ಕೊಂಬಂದಿಟ್ರೆ ಉಣ್ಲಿಲ್ಲ, ಹಾಗಾಗಿ ನಾನು ಊಟ ಮಾಡೋದನ್ನ ಹಂಗೆ ಬಲವಂತ ಮಾಡಿ ಉಣಿಸೀನಿ. ಸ್ಕೂಲಾಗಾದರೂ ಉಣ್ತಾನೆ ಅಂತಂದು ಹೇಳಿ ಸುಮ್ಮನೆ ಅದನ್ನು ನೋಡ್ಬೇಕು. ಯಾಕಂದ್ರೂ ನಿನ್ನೆ ಇಲ್ಲ ಊಟ ಮಾಡಲಿಲ್ಲ ಒಂದು ಸರಿಗೆ, ಒಂದು ಸ್ವಲ್ಪ ತಿಂದ ಆಮೇಲೆ ಬಿಟ್ಬಿಟ್ಟ ಅಂತ ಹೇಳಿದ್ರು. ಏನು ಮಾಡೋಕೆ ಗೊತ್ತಾಗ್ತಿಲ್ಲ, ತೋರಿಸ್ಕೊಂಬಂದಿರೋ ಹಿಂಗೈತೆ. ಇಲ್ಲ ಇವಾಗ ಒಂದು ಸ್ವಲ್ಪ ಬೆಟ್ರ್. ನಾನು ಅವ್ನು ಪೂರ ಆರಾಮಿಲ್ಲ ಅಂದರೆ ವಿಡಿಯೋ ಮಾಡೋಕೆ ಹೋಗಲ್ಲ ಗೈಸ್. ಯಾಕಂದ್ರೆ ನನಗೆ ನಿಜ ನೀವು ನಂಬ್ತಿರಲ್ಲ, ಕಣ್ಣ ನೀರು ಹತ್ತು ಬಿಡ್ತೀನಿ ನನಗೆ ಆರಾಮಿಲ್ಲ ಅಂದ್ರೆ. ಯಾಕಂದರೆ ಅವ್ನು ಯಾವಾಗಲೂ ಚೆನ್ನಾಗಿರೋನು, ಅವನಿಗೆ ಜ್ವರ ಬರೋಲ್ಲ, ಬಂದವಂದ್ರೆ ಜಲ್ದಿ ಮಾತ್ರ ಹೋಗಲ್ಲ ಗೈಸ್ ಅವನಿಗೆ. ಏನಪ್ಪ ಅಂದರೆ ಇವಾಗ ನಾನು ನಿನ್ನೆಗೆ ಒಂದು ವರ್ಷ 20ನೇ ತಾರೀಕಿಗೆ 1 ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ನಾನು ಅಂದ್ಕೊಂಡಿದ್ದು ಆಗಸ್ಟ್ ಫಸ್ಟಿಗೆ ಓಪನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಚಾನಲ್. ಆ ಟೈಮ್ ಓಪನ್ ಮಾಡೋಕಂದಾಗ ಇವ್ನಿಗೆ ಆರಾಮಿದ್ದಿಲ್ಲ, ಎದ್ರಕ್ಕಿಂತ ಫುಲ್ ಆರಾಮಿದ್ದಿಲ್ಲ ಅವನಿಗೆ. ಹೆಂಗಂದ್ರೆ ಏನು ತಿಂದರೆ ವಾಮಿಟು, ನೆಗಡಿ, ಕೆಮ್ಮು, ಫುಲ್ಲು ವೀಕ್ ಅಂದ್ರೆ ವೀಕ್, ನಿಂದ್ರಕ್ಕಾಗ್ತಿ ಹಂಗೆ ಆಗ್ಬಿಟ್ಟಿದ್ದ. ಆವಾಗ ಯೂಟ್ಯೂಬ್ ಮಾಡೋಕ್ಕಂತ ಫೋನ್ ತಗೋಬೇಕು ಅಂದ್ಕೊಂಡಿದ್ದೆ. ಅದೊಂದು ರಾಮಾಯಣ ಐತೆ ಗೈಸ್, ಅದ್ರನ್ನು ಸ್ವಲ್ಪ ಹೇಳ್ತೀನಿ. ಯೂಟ್ಯೂಬ್ ಮಾಡೋಕ್ಕಂತ ಫೋನ್ ತಗೋಬೇಕಂದ್ರೆ ಇವ್ನಿಗೆ ಪೂರ ಆರಾಮಿಲ್ಲ. ಅವನಿಗೆ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದ್ಮೇಲೆ ಅಡ್ಮಿಂಟೇ ಮಾಡಿಬಿಟ್ರು ಅವನ್ನ. ಇಲ್ಲ ಪೂರ ಇದಾಗ್ಬಿಟ್ಟಿದೆ. ಆ ಥರ ಇದ್ದರೆ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ. ನಾನು ಹೋಗ್ತೀನಿ ಅದ ತೋರಿಸ್ಕೊಂಬರೋಕ್ಕೆ, ಅಡ್ಮಿಟ್ ಮಾಡ್ಕೊತಾರೆ. ಬಟ್ ಇಲ್ಲ, ಅವನೇನು ಅಷ್ಟಿಲ್ಲ, ಆ್ಯಕ್ಟಿವ್ ಇದ್ದಾನೆ. ಬಟ್ ಅವನಿಗೆ ಏನಂದರೆ ಇದು ಅಂತ ಕಣ್ಣು ಬೀಳುತ್ತಲ್ಲ ಗೈಸ್, ಅದರಲ್ಲಿಂದ ಅವನಿಗೆ ಇದಾಗ್ತಿದೆ. ಆರಾಮಾಗ್ತಾನೆ ಅಂತಂದು ಹೇಳಿ ಕಳಿಸಿದ್ರು ಡಾಕ್ಟ್ರನ್ನ ಮೊನ್ನೆ ಹೋದಾಗೆ. ಅದಕ್ಕೆ ದಿನ ತೆಗೆದಾಕೋದು ಅದು ಇದು ಮಾಡ್ತೀನಿ. ಅಪ್ಪ ನಾನು ಒಳ್ಳೆ ಟೈಮ್ ಮಾಡಿ ನೆನೆಸ್ಬಿಟ್ಟಿದ್ದೆ ಗೈಸ್, ನಿಜ ಅಲ್ಲ. ಮನೆಗಂತ ಹಂಗೆ ಪರಿ ಬೈತಿದ್ದಾರೆ. ಅಪ್ಪ ಯಾವಾಗ ಆರಾಮಾಗ್ತಾನೋ ಯಾವಾಗಿಲ್ಲ. ಅವೆಲ್ಲ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ. ಅಡ್ಮಿಟ್ ಮಾಡ್ಕೊಂಬಿಟ್ಟಿದ್ರು ಅವನ್ನ ಹೋದ ವರ್ಷ ಇದೇ ದಿನದಾಗ ಆಗಸ್ಟ್ ಫಸ್ಟಲ್ಲಿ ಆಗಸ್ಟ್ ಫಸ್ಟ್ ಜುಲೈ ಫಸ್ಟ್ ಫೋನ್ ತಗೋಬೇಕಂತಿದ್ರೆ ಆರಾಮಿದ್ದಿಲ್ಲ. ಅವ್ನು ಫೈಲ್ ಊಟ ಇರಾಗ 4 ದಿನ ಅಡ್ಮಿಂಟ್ ಆಗಿದ್ವಿ ಅಲ್ಲೇ. ಅಡ್ಮಿಂಟ್ ಮಾಡಿದರೆ ಅವಾಗೆಲ್ಲ ಇದು ಬಾಟ್ಲಿ ಹಚ್ಚಿ ಗ್ಲುಕೋಸ್ ಎಲ್ಲ ಹಚ್ಚಿ ಅವಾಗ ಆಮೇಲೆ ಅವನು ಆರಾಮಾದ್ಮೇಲೆ ಡಿಸೈಡ್ ಆಗಿ ಬಂದಮೇಲೆ ನೆಕ್ಸ್ಟ್ ಮಂತ್ ಫೋನ್ ತಗೊಂಡಿದ್ದು ನಾವು. ಯಾಕಂದರೆ ಅದೇ ಮಂತಲ್ಲಿ ತಗೋಬೇಕಂದ್ರೆ ಅವ್ನು ಅಡ್ಮಿಟ್ ಮಾಡಿದ್ವಲ್ಲ, ಅವಾಗ ಅಡ್ಮಿಟ್ ಮಾಡಿದ್ರೆ ಏನಿಲ್ಲ ಅಂದ್ರೆ ಒಂದು 20,000 ಸನಿಯಾಗಿ ಬಂದು ಗೈಸ್ ಅವ್ನು ಅಡ್ಮಿಟ್ ಮಾಡಿದ್ವಲ್ಲ ಅವಾಗ. ಅದಕ್ಕೆ ಅವಾಗ ದುಡ್ಡು ಖರ್ಚಾಗ್ಬಿಟ್ಟಿತ್ತು ಅಂತಂದೇಳಿ ಆ ಮಂತ್ ನಾವು ತಗೊಂಡಿಲ್ಲ ಫೋನ್, ನೆಕ್ಸ್ಟ್ ಮಂತ್ ತಗೊಂಡಿದ್ವಿ. ಅದೇ ಅವಾಗ್ಬಿಟ್ಟು ಇದೇ ದಿನದಾಗೆ ಹಿಂಗಾಗಿತ್ತು. ಮತ್ತು ಇವಾಗ ಹಿಂಗಾಯ್ತು. ಅಲ್ಲಿಗಾದ್ರೂ ಹೋಗಿ ಬಂದರೆ ಇಲ್ಲ ಆರಾಮಿದ್ದಾನೆ ಅಂತ ಹೇಳ್ತಾರೆ. ಬಿಟ್ಬಿಟ್ಟು ಹಿಂಗೆ ಬರೋದಕ್ಕೆ ಜ್ವರ ಹಿಂಗೆ ಬಿಟ್ಬಿಟ್ಟು ಬರೋದಕ್ಕೆ ಏನಿಲ್ಲ ಆರಾಮಾಗ್ತಂತ, ಅಡ್ಮಿಟ್ ಮಾಡೋಷ್ಟೇನು ಆರಾಮಿಲ್ಲ ಅವನು ಅಂತ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿವಿ, ಏನು ಮಾಡೋಕ್ಕಾಗಿಲ್ಲ ಅಂತ. ಅದಕ್ಕೆ ಇವತ್ತು ದರ್ಗಕ್ಕೆ ಹೋಗಿ ಬಂದಿದ್ದೀವಿ ಗೈಸ್. ಅಲ್ಲಿ ಹೋಗಿ ಬಂದರೆ ನಾವು ಒಂದು ಸ್ವಲ್ಪ ಇದಾಗ್ತಾನೆ ಅಂತೇಳಿ. ಏಪ್ಪ ಮಕ್ಕಳು ದೊಡ್ಡ ತಕ್ಕನ ಹಿಂಗೆ ಗೈಸ್. ನಮ್ಮಮ್ಮ ಹೇಳ್ತಿದ್ರು ಅವನಿನ್ನ ಮೇಲು ಅಂದರೆ ನಾವು ನಮ್ಮ ತಮ್ಮ ನೀವೆಲ್ಲ ಹೆಂಗೆ ಮಾಡಿರೋ ಅವ್ನ ಪಾಪ ಇನ್ನೂ ಗಟ್ಟಿ, ಅವ್ನ ಪಾಪ ಆರಾಮಿಲ್ಲ ಅಂದ್ರೂ ಬೇಷ್ ಮಾತಾಡೋದು ಎಲ್ಲ ಮಾಡ್ಸಾನೆ, ಮೂಲೆ ಅಂತ ಇಡಲ್ಲ. ಇನ್ನು ನಾನು ನೀನು ನಿಮ್ಮ ತಮ್ಮ ಹೆಂಗೆ ಮಾಡ್ಸಿದ್ರು ಗೊತ್ತಾ, ಏನಂದರೆ ವಾಮಿಟ್ ಮಾಡ್ಕೊಂಡ್ಬಿಡ್ತಿದ್ದೀವಂತೆ, ಕಣ್ಣನ್ನೆಲ್ಲ ನಿಂದಿಸ್ತಾರಲ್ಲ ಆ ಥರ ಮಾಡಿ ಇದ್ಬಿಡ್ತಿದ್ದೀವಂತೆ ನಾನು ಜಾಸ್ತಿ. ಅದಕ್ಕೆ ನನ್ನ ಕೈಯಾಗ ಒಂದು ಬೇಡಿದೆ ನೋಡಿ. ಅಮ್ಮ ಇದೆಲ್ಲ ಹೇಳಿದ್ರೆ ಬೈತಾರೆ, ನಾನು ಹೇಳ್ತಿದ್ದೀನಿ. ಇದು ಬೇಡಿ ಇದೆ ಅಲ್ವಾ, ಆವಾಗಲೇ ಹಾಕ್ಸಿದ್ದೆ ನಾನು. ಅವಾಗ ಸಣ್ಣೋಳಿದ್ದಾಗ ವಾಮಿಟ್ ಮಾಡಿ ಕಣ್ಣೆಲ್ಲ ನಿಂತು ಬಿಡ್ತಿದ್ದಂತೆ, ಆರಾಮೇ ಇರ್ತಿದ್ದಿಲ್ಲಂತೆ. ಆದಾಗ ನಾನು ಇನ್ನೂ 1 ವರ್ಷ ಹುಟ್ಟಿದ್ದಿಲ್ಲ, ಅವಾಗಲೇ ನಮ್ಮ ತಮ್ಮಗೆ ನಿಂತಿತ್ತಂತೆ. ಆವಾಗ ಮತ್ತು ಇಬ್ಬರಿಗೆ ಸಮಾಧಾನ ಮಾಡೋಕ್ಕೆ ಫುಲ್ ಇದಾಗ್ತಿತ್ತು. ಅವನಿನ್ನ ದೊಡ್ಡನದಾನೆ, ಇನ್ನೊಂದಿಲ್ಲ ನಿನ್ನೆ ಸರಿಯಾಗೈತೆ, ಅವನಿನ್ನ ಅಷ್ಟು ಇದು ಇರ್ತಾನೆ. ನೀವು ಹೆಂಗೆ ಮಾಡ್ತಿದ್ರಿ, ನೀನು ತಪ್ಪಿದ್ರೆ ಅವ್ನು ತಪ್ಪಿದ್ರೆ ನಮ್ಮ ತಮ್ಮಗೆ ಜಗ್ಗಿ ತೋರಿಸ್ಯಾರ ಗೈಸ್. ಅವ್ನಿಗೆ ಹೆಂಗೆ
ಬಾಳೆಹಣ್ಣು ತಿಂದರೆ, ಗೆಣಸು ತಿಂದರೆ, ಕೊಬ್ಬರಿ ತಿಂದರೆ ಅವನು ವಾಮಿಟ್ ಆಗೋದು, ಎಲ್ಲಿ ಬೇಕಾದ್ರೆ ಚಕ್ಕರ್ ಮೇಲೆ ಬಿದ್ದುಬಿಡೋದು, ಹಂಗೆ ಮಾಡ್ತಿದ್ದ ಅವನು. ನನಗೆ ಸ್ವಲ್ಪ ನೆನಪಿದೆ ಒಂದು, ಅವಾಗ ಜಗ್ಗಿ ತೋರಿಸಿದ್ರು ಅವನು. ನನಗೆ ನೆನಪಿಲ್ಲ ಗೈಸ್, ನಮ್ಮಮ್ಮ ಹೇಳ್ತಿದ್ರು, ಅಂದರೆ ನೀನು ಸಣ್ಣ ಇದ್ದಾಗ ಅಷ್ಟೇ ಹಂಗೆ ಮಾಡ್ತಿದ್ದೆ, ಆಮೇಲೆ ನೀನು ಆರಾಮ ಆಗ್ಬಿಡ್ತಿದ್ದಿ. ಸಂತಗೆ ಜಾಸ್ತಿ ತೋರಿಸಿದ್ದು ಅವನು, ಅವಾಗ ಆ್ಯಕ್ಟಿವ್ ಅಷ್ಟಿದ್ದ. ಇವಾಗ ಅವನ್ನ ಹಂಗೆ ಹೇಳ್ತಾರೆ ನಮ್ಮಮ್ಮ, ಅವಾಗಿಬ್ಬರು ನಾನು ಹೆಂಗೆ ಹಿಡಿತಿದ್ದೆ ನಿಮ್ಮನ್ನು ಅಂತಂದೇಳಿ. ಹಂಗೆ ಮಕ್ಳು ಅಂದಮೇಲೆ ದೊಡ್ಡವಾಗ ತಕ್ಕನ ಅವಕ್ಕೆ ಹಂಗೆ ದೇವ್ರು ಕೊಡ್ತಾನೆ, ಹೆಂಗೆ ಸಹಿಸ್ಕೊತಾರೆ ಇಲ್ಲ ತಂದೆ ತಾಯಿ ಮಕ್ಕಳನ್ನ ಹೆಂಗೆ ಸುಧಾರಿಸ್ಕೊಂಡು ಇದು ಮಾಡ್ತಾರಂತ ದೇವ್ರು ಇದು ಮಾಡ್ತಿರ್ತಾನೆ. ದೊಡ್ಡ ತಕ್ಕನ ಅಷ್ಟೇ ಆರಾಮ ಹಾಕೊಂತಾಗ, ಅದಕ್ಕೆಲ್ಲ ಟೆನ್ಷನ್ ತಗೋಬೇಡ. ಮತ್ತು ಮಕ್ಕಳಿಗೆ ಬರಲಾರ್ದೆ ಮನುಷ್ಯರಿಗೆ ಬರಲಾರ್ದಷ್ಟು ಇನ್ಯಾರಿಗೆ ಬರಬೇಕು ಅಂತ ಬೈತಿರ್ತಾಳೆ ಅಮ್ಮ. ನಾನು ಬಿಡ್ತೀನಿ ಗೈಸ್, ಎದಕ್ಕೆ ಹಂಗೆಲ್ಲ ಟೆನ್ಷನ್ ಅಂತ ಹೇಳ್ಬೇಡ, ನಿನಗೆ ಆರಾಮಿಲ್ಲ, ನೀನು ಯಾಕೆ ಇದು ಮಾಡ್ತೀಯ ಅಂತ ಹೇಳ್ತಿರ್ತಾರೆ. ಅವಾಗ ಹೇಳ್ತಿರ್ತಾರೆ ಮಕ್ಕಳೆಲ್ಲ. ಇವಾಗ ಮಳೆ ಒಂದು ಇದೆ ಅಲ್ಲ ಗೈಸ್, ಇಲ್ಲೇ ಅಂತೂ 2 ವಾರ ಆಯಿತು ಮಳೆ ಹೆಂಗೆ ಹತ್ಕೊಂಡಿದ್ದು ಹಂಗೆ ಇದೆ. ಥಂಡಿ ಅಂತೂ ಚಳಿ ಅದಕ್ಕೆ ಹಂಗೆ ಆಗ್ತಿದೆ. ಅವನೇನು ಬೇಕಂತ ಮಾಡ್ತಾನೆ, ಆರಾಮ ಆಗ್ತಂತಾಗ ಹಂಗಂತ ಬೈತಾವಳ ಅಮ್ಮ. ನೋಡಿ ಇಲ್ಲಿಗನ ಬಾ ಅಂತ, ಬರೀ ಅಲ್ಲ ಇದಕ್ಕೆ ಅಂತ, ಮತ್ತು ಇಲ್ಲಿ ಈ ಕಡೆ ಒಂದು ಚಿಂತೆ ಆಗ್ಬಿಡ್ತೀವಿ. ಅದಕ್ಕೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ನೋಡ್ಬೇಕು ಇವತ್ತು ಏನು ಮಾಡ್ತಾನೆ, ಜಲ್ದಿ ಬರ್ತಾನೋ ಏನು ಮಾಡ್ತಾನೋ. ಇನ್ನಡಿಗೆ 1 ಗಂಟೆಗೆ ಫೋನ್ ಮಾಡ್ತೀನಿ, 12 ಗಂಟೆಗೆ ಹಂಗೆ ಆ್ಯಕ್ಟಿವ್ ಇದ್ದಾನ, ಇಲ್ಲಾಂದರೆ ಕಳಿಸ್ಬಿಟ್ರೆ ನಾನು ಬರ್ತೀನಿ ಕರ್ಕೊಂಬರೋಕ್ಕೆ ಅಂತ. ಅಂದರೆ ಕರ್ಕೊಂಬರ್ತೀನಿ. ಓಕೆ ಗೈಸ್, ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡ್ಕಂದಿನಿ. ಓಕೆ ಗೈಸ್, ಮತ್ತು ನೆಕ್ಸ್ಟ್ ಲಾಗ್ ಕ್ವಶನ್ ಆ್ಯಂಡ್ ಆನ್ಸರ್ ಬರುತ್ತೆ ಹೇಳಿದ್ದೆ. ಬಟ್ ಏನು ಮಾಡಬೇಕು ಈಗ, ಇವನಿಗೆ ಈ ಥರ ನೀವೇ ನೋಡ್ಸಿದ್ದೀರ ಸಿಚುವೇಶನ್ ಹೆಂಗಿದೆ ಅಂತ. ಇವನಿಗೆ ಈ ಥರ ಅಂದರೆ ಅವನೇನು ಅಷ್ಟು ಕಾಡಿಸಿಲ್ಲ ಬಿಡಿ, ಬಟ್ ಏನಂದರೆ ನಮಗೆ ಒಂದು ದುಃಖ ಆಗುತ್ತೆ ಅವ್ನಿಗೆ ಹಂಗೆ ನೋಡೋಕ್ಕೆ. ಮತ್ತು ನೈಟ್ ಅಂತೂ ಅಮ್ಮ ನಾನು ಇಲ್ಲೇ ಮಕ್ಕಳದೇ ಇಲ್ಲ, ನನ್ನ ಕೈ ಮೇಲೆ ಕೈ ನೋವು ಅಂದ್ರೂ ತೆಗಿಲ್ಲ, ನನ್ನ ಕೈ ಮೇಲೆ ಮಕ್ಕಳ್ತಾನೆ. ಅಂದರೆ ಅಷ್ಟೇನು ಕಾಟ ಕೊಟ್ಟಿಲ್ಲ. ಸ್ಕೂಲಿಗೆ ಹೋಗ್ತಿದ್ದೆ, ಬಟ್ ಮಾಡೋಕ್ಕೆ ಫೋನ್ ಇಲ್ಲ. ಇನ್ನೊಂದು ಕ್ವಶನ್ ಅವ್ನು ನೋಡ್ಕೊಂಡು ಮಾಡಬೇಕಂದ್ರೆ ಮತ್ತು ನಾನು ಆನ್ಸರ್ ಕೊಡ್ಬೇಕಳು. ಆದರೆ ನನ್ನ ಹಸ್ಬೆಂಡಿನ ಇದ್ರೆ ಚೆನ್ನಾಗಿ ಅನಿಸಿತ್ತು ನನಗೆ. ಅದಕ್ಕೆ ಸಂಡೇ ಮಾಡೋಣ ಅಂದ್ಕೊಂಡೀನಿ. ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ, ಅವ್ರಿಗೆ ರಜೆ ಇದ್ದಾಗ ಆದಷ್ಟು ಬೇಗ ಮಾಡ್ತೀನಿ ನಾನು. ಓಕೆ, ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಕಾಣ್ತೀನಿ. ಮತ್ತು ಬೆಳಗ್ಗೆ ಸಾಯಂಕಾಲ ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅದೇ ಲೊಕೇಶನ್ ಸೇಮೇ, ನಮ್ಮ ಮನೆಗೇನು ದೊಡ್ಡ ಇದಿಲ್ಲ, ಒಂದೇ ಲೊಕೇಶನಲ್ಲೇ ಲಾಗ್ ಸ್ಟಾರ್ಟ್ ಮಾಡಬೇಕು. ಅಡುಗೆ ಮನೆ ಬಿಟ್ಟರೆ ಇಲ್ಲಿ, ಇಲ್ಲಾಂದರೆ ಹೊರಗಡೆ. ಇಷ್ಟೇ ಇರೋದಲ್ವ. ನೋಡಿ ನನಗೆ ಸಾಗೆ ತಿನ್ನಂಗಾಗಿತ್ತು. ಏನಕ್ಕೆ ಪಪ್ಪು ಮಾಡಲಾ ಮಾಡಿ, ಅವ್ರ ಪಪ್ಪು ನೆನ್ಸ್ಕೊಂಬಿಟ್ಟಾನ, ಅವ್ರ ಪಪ್ಪು ಮಾಡು ಅಂತಾನೆ. ನಾನು ಇವಾಗ ಸ್ವಲ್ಪ ಡಯಟ್ ಮಾಡ್ತಿದ್ದೀನಿ. ಅವೆಲ್ಲ ತಿನ್ಬಾರ್ದು ಅಂತಾರೆ, ಏನೋ ಗೊತ್ತಿಲ್ಲ ಕೈಸತ್ತೆ. ನನಗೆ ಸಾಗೆ ತಿನ್ಬೇಕು ಅನ್ಸಿತ್ತು, ಅದಕ್ಕೆ ಒಂದು ಸ್ವಲ್ಪ ಸಾಗೆ ಮಾಡ್ಕೊಂಡಿದ್ದೆ. ಈ ಮಧ್ಯಾಹ್ನ ಊಟ ಮಾಡಲ್ಲ, ಬೆಳಿಗ್ಗೆ ಉಂಡೆಗೆ ಮಧ್ಯಾಹ್ನ ಏನಾದರೂ ತಿಂತೀನಿ, ಅನ್ನ ತಿನ್ನಲ್ಲ, ಅನ್ನ ಅವಾಯ್ಡ್ ಮಾಡಿದ್ದೀನಿ. ಮತ್ತು ರಾತ್ರಿ ಚಪಾತಿ ಮುದ್ದೆ ಹಂಗೆ ತಿಂತೀನಿ. ಅದಕ್ಕೋಸ್ಕರ ಅನ್ನ ಉಂಡಿದ್ದೆ, ಟೊಮೆಟೊ ರೈಸು. ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಗೆ ಮಾಡ್ಕೊಂಡು ತಿಂದೀನಿ. ರಾತ್ರಿ ಚಪಾತಿ ಏನಾದರೂ ಮಾಡಬೇಕು. ತರಕಾರಿ ಹೆಂಗೆ ಅದ ಗೈಸ್, ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಅದಕ್ಕೆ ಇವತ್ತು ನೈಟ್ ಇವಾಗ ಮಾಡ್ಬೇಕು, ಏನಾದರೂ ತರಕಾರಿ ಮಾಡಿ ಚಪಾತಿ ಮಾಡಬೇಕು. ರೊಟ್ಟಿ ಇದಿಲ್ಲ, ಮಳೆ ಬಂದದಕ್ಕೆ ತೊಳೆದಾಕ್ಬೇಕಿತ್ತು, ತೊಳೆದಾಕಿಲ್ಲ. ಹಾಕಿದ್ದೆ ಎಷ್ಟೊಂದು ತೊಳೆದು. ನನ್ನ ಮಗ ಅಲ್ಲಿ ಹೊರಗಡೆ ಬಿಸಿಲಿಗೆ ಇಟ್ಟಿದ್ದೆ, ಒಣಗಿ ಹಸ್ ಮಾಡಿ ನಾಳೆಗೆ ಹೋಗೋಣ ಅಂತ ಹಾಕ್ಸ್ಕೊಂಬರಕ್ಕೆ. ನಾಳೆ ಅಕ್ಕಿ ಊಟ ಹಸ್ ಮಾಡ್ಬೇಕು. ನಾಳೆ ಅವ್ರ ಹತ್ರ ಚೀಲ ತೆಗೆಸ್ಕೊಂಡು ಹಸ್ ಮಾಡ್ತೀನಲ್ವ, ಹಾಗೆ ಜೋಳ ಹಸ್ ಮಾಡ್ಕೊಳೋಣ ಬೇಡ ಅಂತ ಒಣಗಿದ್ದು. ಎಲ್ಲಿಡೋಣ ಅಂತ ಯೋಚನೆ ಮಾಡಲ್ಲ, ಇಲ್ಲೇ ಸ್ವಲ್ಪ ತಂದು ಇಟ್ಟಿದ್ದೆ, ಅದನ್ನು ಇದು ಮಾಡ್ತೀನಿ. ಸೋಗೆ ಮಾಡಿದ್ದೀನಿ, ಹುರಿದಿದ್ದೀನಿ. 1-2 ಹೊತ್ತೋಗಿದ್ದು ಹಂಗಾಗಿದ್ದಾವೆ. ನನ್ನ ಮಗ ಸ್ಕೂಲಿಗೆ ಹೋಗಿ ಬಂದ, ಹೆಂಗಾಗ್ಬಿಟ್ಟಿದ್ದಾನೆ. ಅಲ್ಲೇ ಇಟ್ಟಿದ್ದೀನಿ ಅಡುಗೆ. ಜೋಳ ತೊಳೆದು ಹಾಕಿದ್ದೀನಿ, ಒಣಗಿದ್ದಾವೆ. ಚೀಲ ಹಾಸಿ ತಳಗೆ ಹಾಕಿಟ್ಟಿದ್ದೆ, ಒಣಗಿದ್ದಾವೆ. ನಾಳೆ ಜಿನ್ನಿಗೆ ಹಾಕ್ಸ್ಕೊಂಬರ್ತೀನಿ. ತಿನ್ನಿಸ್ಬೇಕು ಇವನು. ತಿಂತೀಯಪ್ಪ? ಹಾಗೆ ಇವಾಗ ಕಾಣ್ತಿದ್ದೀನಿ. ಮತ್ತೆ ಅಡುಗೆ ಮಾಡೋಕ್ಕೆ ಇಟ್ಟು ಬಂದೀನಿ. ಇದು ಏನಪ್ಪ ಅಂದರೆ ಒಂದು ಕ್ಯಾಪ್ಸಿಕಮ್ಮು ಮತ್ತು ಚಪಾತಿ ಮಾಡ್ತಿದ್ದೀನಿ. ಚಪಾತಿ ಮಾಡಿ ಬೆಳಿಗ್ಗೆ ಅನ್ನ ಮಾಡಿದ್ನಲ್ವ, ಇವಾಗ ಕ್ಯಾಪ್ಸಿಕಮ್ ಚಪಾತಿ ಮಾಡೋಣ ಅಂತ. ಇನ್ನು ನಮ್ಮ ಪ್ರಿಯಾಂಶು ಅವ್ರ ಪಾಪ ಬಂದಾರ, ಅವ್ನು ಬಿಸ್ಕೆಟ್ ಕೇಳಿದ, ತಗೊಂಬರಕ್ಕೆ ಹೋಗೋಣ. ಏನು ಹೇಳೋಕ್ಕಾಗವಲ್ದು ನನಗೆ. ಸ್ವಲ್ಪ ಸುಮ್ಮನೆ ಇದ್ಬಿಡೋಣ ಅನ್ಸ್ದಂಗೆ ಆಗ್ಬಿಟ್ಟಿದೆ. ಹೆಂಗೆ ಗೊತ್ತಾ, ಅವ್ನು ನೋಡಿ ಬೆಳಿಗ್ಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ದ, ಮತ್ತು ಬಂದು ಸ್ವಲ್ಪ ತೋರಿಸಿದೆ ನಿಮಗೆ. ಒಂದು ಸ್ವಲ್ಪ ಮಧ್ಯಾಹ್ನನೂ ಸ್ವಲ್ಪ ಚೆನ್ನಾಗಿದೆ. ಇವಾಗ ಸ್ವಲ್ಪ ಥಂಡಿ ಆಯಿತು, ಇದಾಯ್ತಲ್ವ, ಅಲ್ಲ ನಿಮ್ಗೆ ಜ್ವರ ಬಂದ್ಬಿಟ್ಟವು. ಹಿಂಗೆ ಆಗ್ತಿದೆ ನೋಡಿ.
ಇಲ್ಲ ನಾಳೆ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅವನಿಗೆ ಹೋಗಿ ಬರ್ಬೇಕು. ನಾಳೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ತುಂಬ ಬೇಜಾರಾಗುತ್ತೆ ನನ್ನ ಚೆಮ್ಡ್ರು ನನಗೆ ಅಂತ. ಅವ್ನಿಗೆ ಏನು ಕಾಡ್ತಿದ್ದೆಪ್ಪ ಅನಿಸ್ತಿದೆ. ಅವನಿಗೆ ಕಾಡೋದ ತಟ್ಟಿಗೆ ಆಳಗೋಲಿಗೆ ಜ್ವರ ಬಂದರೆ ಇವು ಕಾಮನ್ ಮಕ್ಕಳಿಗೆ ತೋರಿಸ್ಬೋದು. ಬಟ್ ಇಲ್ಲಿ ಯಾರಾದರೂ ಏನಾದರೂ ಅಂದ್ಬಿಡ್ತಾರಲ್ವ, ಅವನಿಗೇನು ಎಷ್ಟೆಷ್ಟಿಗೆ ಜ್ವರ ಬರ್ತದೆ, ಅವ್ನಿಗೆ ಯಾಕೆ ಹಿಂಗಾಗುತ್ತೆ ಅತ್ತಿಗೆ ನಮ್ಮ ಹಂಗೆ ಏನು ಅಂದ್ಬಿಡ್ತಾರಲ್ಲ, ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ನಮಗೇನಪ್ಪ ನಮ್ಮ ಮಕ್ಕಳಿಗೆ ನಮಗೆ ಇಲ್ಲಿದ್ದು ಇವ್ರಿಗೇನು ಅಷ್ಟು ಮಾತಾಡ್ತಾರೆ ಅಂತಂದೇಳಿ ಫೋನ್ ಎದಕ್ಕೆ ಇದು ಕಾಣಿಸ್ತಿದೆ. ಹಿಂಗೆ ಬೇಸ್ ಹಂಗೆ ಅನ್ಸ್ಬಿಡುತ್ತೆ ಗೈಸ್. ಅದಕ್ಕೆ ಒಂಥರ ಬೇಜಾರು ನನಗೆ ಊಟ. ನೀವು ನೋಡೋರಿಗೆ ಕೇಳೋರಿಗೆ ಇಷ್ಟು ಬೇಜಾರಾಯ್ತು ರೀ. ನಮಗೆ ಎಷ್ಟು ನೋವು ಆಗ್ತಿರ್ಬೇಡ ತಂದೆ ತಾಯಿಗೆ. ಅವ್ನಿಗೆ ಏನಪ್ಪ ಆರಾಮಾಗ್ತಿಲ್ಲ ನನ್ನ ಹಸ್ಬೆಂಡ್ ಫೇಸ್ ನೋಡ್ಬೇಕು ಇಷ್ಟ ಆಗ್ಬಿಟ್ಟಿದೆ ಪಾಪ. ಯಾರಿಗಾದ್ರೆ ಏನು ಗೈಸ್, ತಂದೆ ತಾಯಿ ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಪಾಪ ಇವಾಗ ಬಂದ ತಕ್ಷಣ ಹೇಳಿದೆ ಅವ್ನಿಗೆ ಎದಕ್ಕೆ ಕಮ್ಮಿ ಆಗ್ತಿಲ್ಲ, ಇಲ್ಲ ನಾಳೆ ನೋಡ್ಬೇಕು ಗೈಸ್. ಅಲ್ಲಿ ಜೋರು ಇಟ್ಟು ಬಂದಿದ್ದೀನಿ ನಾನು, ಅದಕ್ಕೆ ಅನ್ಸ್ಕೊಂಡು ಮಾಡಿ. ಅದಕ್ಕೆ ನಾನು ಹೇಳಿದವ್ರಿಗೆ ಇಲ್ಲ ನಾಳೆ ಹೋಗ್ತೀನಿ ಹಾಸ್ಪಿಟ್ಲಿಗೆ, ಮತ್ತೆ ಹೋಗೋಣ ಅವ್ರು ನೋಡ್ಬೇಕು, ಅವ್ರು ರಜೆ ಇದೆ ಏನು ಮಾಡೋತಾರ, ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೋಗಿ ಏನು ಅಡ್ಮಿಟ್ ಮಾಡಂದ್ರೆ ಮತ್ತೆ ಮಾಡ್ಬೇಕಾಗತ್ತೆ ಕೇಸ್. ಅವ್ರು ಮೊನ್ನೆ ಹೋದಾಗ ಏನು ಬೇಡ ಅಂದಿದ್ರಿ, ಇದಪ್ಪ ಏನಂತಾರೆ ಗೊತ್ತಿಲ್ಲ, ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ನನಗೆ ಶನಿವಾರ ಬನ್ನಿ ಇನ್ನೊಂದು ಗೈಸ್ ನೆನ್ಪಿಟ್ಕೊಳ್ಳಿ, ಶನಿವಾರ ಮಂಗಳವಾರ ಜ್ವರ ಬಂದರೆ ಒಂದು ವಾರ ಇರುತ್ತವೆ. ಅವ್ನು ಶನಿವಾರ ಜಾಸ್ತಿ ಬರೋದು ಶನಿವಾರ ಮಂಗಳವಾರ ಅವನಿಗೆ ಬರೋದು, ಬಂದರೆ ಒಂದು ವಾರ ಇದ್ದು ಹೋಗ್ತಾವೆ. ನನಗಂತ ಅವ್ನ ಕಾಲಾಗ ಒಂದು ಸ್ವಲ್ಪ ಬೇಸದನ ಅಂತ ಖುಷಿ ಇರ್ತೀವಿ, ಮತ್ತು ಹಿಂಗಾಗ್ಬಿಡುತ್ತೆ ನೋಡಿ ಮೈ ಮುಟ್ಟಿನ ಗೈಸ್. ಇವಾಗ ನಾನು ಗೊತ್ತಾಗಿಲ್ಲ ಇದು ಕಟ್ ಮಾಡ್ಕೊತಿದ್ದೆ, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಹಂಗೆ ಸುಮ್ಮನೆ ಏನೋ ಮಾತಾಡ್ದವನು. ಹಂಗೆ ನಮ್ಮಪ್ಪ ಅಂತ ಹಂಗೆ ಕಿಸ್ಕೊಟ್ಟಕ್ಕೆ ಅಪ್ಪ ಇಷ್ಟು ಸುಡ್ತಿದೆ. ಸಡನ್ಲಿ ಹೆಂಗಾಗ್ಬಿಡ್ತದೆ ನನಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ಬಿಡ್ತೀವಿ. ಅಪ್ಪ ಈ ಲಾಗ್ ಬರೀ ಇದೇ ಆಗಿರ್ತದೆ. ನೋಡ್ಬೇಕು ನಾನು 2 ಸಲ ವೀಡಿಯೋ ಮಾಡಿದ್ರು ಮಾಡ್ತೀನಿ ಇರಲಿಲ್ಲ. ನೀ ಅಂತ ಆಗವಲ್ದು ಬೇಜಾರು, ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಮ್ಮ. ಹೊರಗಡೆ ಹೋಗಿದ್ದಾರೆ ಅವ್ರು ನಮ್ಮನೆ, ಅವ್ರು ಬಂದು ಹಿಂಗೆ ಮಾತಾಡಿದ್ರೆ ಅವ್ರು ಇನ್ನೂ ಬೇಜಾರಾಗ್ತಾರೆ ಗೈಸ್. ಅದಕ್ಕೆ ನಾನು ಅವ್ರು ಈಗ ಹೋಯ್ದ್ರಲ್ಲ ಬರ್ತಡೇ ಸ್ವಲ್ಪ ಮಾತಾಡಿ ಇರೋಣ, ಅವ್ನಿಗೆ ಆರಾಮಿಲ್ಲ ಅಂತ. ಇವಾಗ ಬಂದ ತಕ್ಷಣ ಹಿಂಗೆ ಆರಾಮಿಲ್ಲ ರೀ, ಅವ್ನು ನಾಳೆ ಅಡ್ಮಿಟ್ ಮಾಡಂತ ಹೇಳಿದ್ರೆ ಅಡ್ಮಿಟ್ ಮಾಡಿಬಿಡೋಣ ಅಂದಕ್ಕೆ ಅವ್ರೊಂದು ಸ್ವಲ್ಪ ಬೇಜಾರು. ಯಾಕಂದರೆ ಅಡ್ಮಿಟ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಗೈಸ್, ಅವ್ನ ಮಕ್ಕಳಿಗೆ ಯಪ್ಪ ಅವ್ನು ಫಸ್ಟ್ ಟೈಮ್ ಅಡ್ಮಿಟ್ ಮಾಡೋದು ನೋಡಿವಿ. ಇಲ್ಲೆಲ್ಲ ನರ ಸಿಗಲ್ಲ, ಅವ್ನು ಮುಷ್ಟಿ ಕಟ್ಟಿ ನಮ್ಮ ತಂಗಿ ನಾವು ಓದ್ಸತಿ ಅಡ್ಮಿಟ್ ಮಾಡೋಕ್ಕೂ ಅವಾಗ ಅಡ್ಮಿಟ್ ಮಾಡಂದಾಗ ಹಿಂಗೆ ಬಡ್ದು ಯಪ್ಪ ಅವ್ನು ಎಷ್ಟು ಹತ್ತಿದ ಅಂದರೆ ನರಕ್ಕೆ ಸೂಜಿ ಹಾಕಿರ್ತಾರೆ. ಸಣ್ಣ ಮಕ್ಕಳು ಊಟ ಜಗ್ಗಿ ಹತ್ತಿಬಿಟ್ಟಿದ್ದೆ ನಾನು ಹೋದ ವರ್ಷ ಅವ್ನು ನೋಡಿ. ಅದ್ರಾಗ ಈ ಕಡೆ ಚುಚ್ಚಿದ್ರು ಅವನಿಗೆ ನರ ಸಿಗಲಿಲ್ಲ, ಮತ್ತೆ ಈ ಕಡೆ ತೆಗೆದು ನೋವು ಮಾಡಿ ಮತ್ತೆ ಈ ಕಡೆ ಯಪ್ಪ ನರ್ಕಾಗಿ ಸವಾಲೇ ಅನ್ಕೊಂಬಿಟ್ರಿ. ನಾನು ನೆಕ್ಸ್ಟ್ ಟೈಮ್ ನಾನು ಅಡ್ಮಿಟ್ ಮಾಡೋದೇ ಬೇಡ, ಇವನಿಗೆ ಎಷ್ಟೊತ್ತಿದ್ರೆ ತೋರಿಸ್ಕೊಂಡು ಇದು ಮಾಡೋಣ ಅಂತೆ. ಇವಾಗ ನೋಡಿದರೆ ಹಿಂಗೆ ಆಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ಹೇಳೋಕ್ಕಾಗ್ತಿಲ್ಲ. ಮಾತಾಡೋದು ಗುಡ್ಡ ಆಗ್ತಿಲ್ಲ ಗೈಸ್. ಆಗಿದ್ದಾಗಲಿ ನಾವು ಪಡ್ಕೊಂಬಂದಿದ್ದು ಕರ್ಮ ಪಾಪ. ಅದು ನಮಗೇನಾದರೆ ಹೋಗಿತ್ತು, ಬಟ್ ಮಕ್ಕಳಿಗೆ ಇಷ್ಟು ಕಾಡ್ತದಂದರೆ ಏನಾಗಲ್ಲ. ನಾವು ಬಿಟ್ಟು ಇದೇ ಥರ ಎಲ್ಲ ಅನ್ಬಸ್ ಬಂದಿರ್ತೀವಿ ಪಾಪ. ನಮ್ಮ ಅಪ್ಪ ಅಮ್ಮನ ಎಷ್ಟು ಕಷ್ಟಪಟ್ಟಿರ್ತಾರೆ, ನಾವು ಇದು ಹೊಸದಲ್ಲ ನಾವು ಹೋಗುತ್ತೆ. ನೋಡೋಣ ಬಂದರು ನೋಡಿ ಮೊನ್ನೆ ತಂದ್ರ ಬಿಸ್ಕಟ್ಟು ಹೆಂಗದ ನಾನು ಒಡ ತಂದಪ್ಪ. ಬಾದುಷ ತಿಂದ್ರ ನನಗೆ ಇಲ್ಲ ಚಪಾತಿ ಮಾಡಿದ್ದೀನಿ, ಮತ್ತೆ ಕ್ಯಾಪ್ಸಿಕಮ್ ಪಲ್ಯ ಬೆಳಿಗ್ಗೆ ಮಾಡಿದ್ನಲ್ವ, ಮಧ್ಯಾಹ್ನ ಸ್ವಾಗತ ತಿಂತಿದ್ದಾರೆ ಇವರು. ಊಟ ಮಾಡಿದ್ದು ಮಲ್ಕೊಳ್ಳೋದು ಗೈಸ್. ಮತ್ತೆ ನಾಳೆ ಕಾಣ್ತೀನಿ, ಫುಲ್ ಟಯರ್ಡ್ ಒಂಥರ ಸುಸ್ತಾಗ್ಬಿಟ್ಟಿದೆ.